ಹೆಲೋ ಗೆಳೆಯರೇ, 2026ನೇ ಮೊದಲನೇ ಹಬ್ಬವಾದ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಫ್ಯಾಟ್ ಲಾಸ್ ಜರ್ನಿ ಸ್ಟಾರ್ಟಾಗಿ 15 ದಿನ ಆಗೇ ಹೋಯಿತು. ನಮ್ಮ ಮನೆಯವ್ರನ್ನ ಇನ್ನೊಂದು ಸ್ವಲ್ಪ ಇನ್ಸ್ಪೈರ್ ಮಾಡೋಣ ಅಂದ್ಬಿಟ್ಟು ಕಳ್ಳ ಸ್ಟೋರಿ ಕರ್ಕೊಂಡೋಗಿ ಒಂದು ಶಾರ್ಟ್ಸ್ ತೊಗೊಂಡ್ವಿ. ಅದೇ ಖುಷಿಲಿ ಸುಮಾರು ದಿನದಿಂದ ಮೂಲೆ ಸೇರ್ಕೊಂಡಿದ್ದ ಸೈಕಲ್ನ ಕ್ಲೀನ್ ಮಾಡಿಬಿಟ್ಟು ಒಂದು ಜಾಲಿ ರೈಡ್ಗೆ ಹೊರಟ್ವಿ. ನಾವಿರೋದು ಬೆಂಗಳೂರಿನ HSR ಲೇಔಟ್ ಸೆಕ್ಟರ್ 2 ಅಲ್ಲಿ. ಆ್ಯಂಡ್ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗಿದ್ದು ಹರಳೂರು ಮೇನ್ ರೋಡಿಂದ. ಅಲ್ಲೇ ಇರುವ ಮಾರುತಿಯವರ ಆಶೀರ್ವಾದ ಪಡೆದು ಜೈ ವೀರಾಂಜನೇಯ ಅಂದ್ಬಿಟ್ಟು ನಮ್ಮ ಪ್ರಯಾಣ ಶುರು ಮಾಡಿದ್ವಿ. ಎಲ್ಲಿ ಹೋಗೋದು, ಎಷ್ಟು ದೂರ ಹೋಗೋದು ಅಂತ ಯೋಚನೆ ಮಾಡಿದೆ ಸ್ಟಾರ್ಟ್ ಮಾಡಿದ್ವಿ ಅಂತ ಜಾಲಿ ರೈಡ್ ನಮ್ಮದು. ಹಬ್ಬ ಇರೋದ್ರಿಂದ ಪ್ಲಸ್ ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಬ್ಯಾಂಗ್ಳೂರಿಂದ ಅವ್ರವ್ರ ಊರುಗಳಿಗೆ ಹೊರಟೋಗಿದ್ದಾರೆ ಅನಿಸುತ್ತೆ. ಅದಕ್ಕೆ ಅಲ್ವಾ ರೋಡ್ಗಳೆಲ್ಲ ಎಷ್ಟು ಖಾಲಿಯಾಗಿದೆ. ಆ್ಯಂಡ್ ಬ್ಯಾಂಗ್ಳೂರು ನೋಡೋಕ್ಕೂ ತುಂಬ ಪ್ರಶಾಂತವಾಗಿದೆ ಇವತ್ತು. ಆಫೀಸ್ಗಳಿಗೆ ಸ್ಕೂಲ್ಗಳಿಗೆ ರಜಾ ಇರೋದ್ರಿಂದ ಸ್ಕೂಲ್ ಬಸ್ಗಳಾಗಲಿ ಆಫೀಸ್ ಕ್ಯಾಬ್ಗಳಾಗಲಿ ಕಾಣಿಸ್ತಾನೇ ಇಲ್ಲ ನೋಡಿ. ಎಷ್ಟು ಜನ ಇವತ್ತು ಖುಷಿಯಾಗಿ ಅವ್ರ ಮನೆಗಳಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅಷ್ಟೇ ಜನ ಬೈಸೈಕಲ್ ತಗೊಂಡು ಜಾಗಿಂಗ್ ಮಾಡೋರಾಗಲಿ ಎಲ್ಲ ಇವತ್ತು ರೋಡ್ನಲ್ಲಿ ಫ್ರೀಯಾಗಿ ಅಡ್ಡಾಡ್ತಾ ಇದ್ದಾರೆ. ನಿಜ ಅಲ್ವಾ? ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ ಸಂಕ್ರಾಂತಿಯ ದಿನ ಸೂರ್ಯದೇವರು ಪಥ ಬದಲಿಸುವ ಸಮಯ. ಅಂದರೆ ಸೂರ್ಯದೇವರು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪಯಣ ಬೆಳೆಸುವಂತಹ ಸಮಯ. ಬೇಸಿಕ್ಲಿ ನಮಗೆ ಇದು ಚಳಿಗಾಲ ಮುಗಿದು ಬೇಸಿಗೆಗಾಲ ಆರಂಭವಾಗುವಂತಹ ಸಮಯ. ಆದರೆ ನಮ್ಮ ಬೆಂಗಳೂರಲ್ಲಿ ಚಳಿಗಾಲ ಮುಗಿಯೋ ಥರನೇ ಕಾಣ್ತಾ ಇಲ್ಲ. ಇವತ್ತಿನ ಈ ಕ್ಲೈಮೇಟ್ ತುಂಬ ಪ್ಲೆಸೆಂಟ್ ಆಗಿದೆ ಮತ್ತು ಬೈಕ್ ರೈಡಿಂಗ್ ಅಂತೂ ತುಂಬ ಪರ್ಫೆಕ್ಟ್ ಆಗಿದೆ. ಹೌದೌದು, ನೀನು ಓಡಿಸ್ತಿರೋ ಸೈಕಲ್ ರೀತಿ ನೋಡಿದ್ರೆ ನಂಗೆ ಅನಿಸ್ತಾ ಇದೆ. ಯಾವತ್ತೂ ಸೈಕಲ್ನ ಓಡಿಸಿರೋಳು ನೀನೇ ಇಷ್ಟು ಚೆನ್ನಾಗಿ ಓಡಿಸ್ತಾ ಇದೆ ಅಂದರೆ ಆಬ್ವಿಯಸ್ಲಿ ಸೈಕಲ್ ರೈಡಿಂಗ್ಗೆ ಪರ್ಫೆಕ್ಟ್ ಆಗಿದೆ ಅಲ್ವಾ ಕ್ಲೈಮೇಟು. ಅಲ್ಲಿ ನೋಡಿ ಇನ್ನೊಬ್ರು ಸಹ ಸೈಕ್ಲಿಂಗ್ ಮಾಡ್ತಾ ಇದ್ದಾರೆ. ನೋಡೋಣ ಅವರು ಕೈ ಬಿಟ್ಟು ಬೇರೆ ಓಡಿಸ್ತಾ ಇದ್ದಾರೆ. ಐ ಥಿಂಕ್ ಇವರು ಡೈಲಿ ಕಾಂಪಿಟೇಷನ್ಗೋಸ್ಕರ ಸೈಕ್ಲಿಂಗ್ ಮಾಡ್ತಾರೆ ಅನಿಸುತ್ತೆ. ಕ್ಲೈಮೇಟ್ ಬಗ್ಗೆ ಮಾತಾಡ್ತಿರೋ ಹಂಗೆ ಅಲ್ಲಿ ನೋಡಿ ಅಲ್ಲಿ ಯಾರೋ ಕಾಣ್ತಾ ಇದ್ದಾರೆ. ಸೈಬೇರಿಯನ್ ಹಸ್ಕಿ. ಈ ಪ್ರಶಾಂತವಾಗಿರೋ ಬ್ಯಾಂಗ್ಳೂರಲ್ಲಿ ಆ್ಯಂಡ್ ಪ್ಲಸ್ ಕ್ಲೀನ್ ಆಗಿರೋರಲ್ಲಿ ಒಂದು ವಾಯು ವಿಹಾರಕ್ಕೆ ಹೋಗಿ ಬರೋಣ ಅಂತ ಹೊರಟಂಗಿದೆ ಈ ಹಸ್ಕಿ ಅಲ್ವಾ. ಬೇರೆ ದಿನಗಳಲ್ಲಿ ನೀವೇನಾರು ಹಳ್ಳೂರು ರೋಡ್ ಬಂದರೆ ಎಷ್ಟು ಟ್ರಾಫಿಕ್ ನೋಡ್ತೀರಾ. ಆದರೆ ಇವತ್ತು ನೋಡಿ ಇಲ್ಲಿ 3 ಜನ ಒಟ್ಟಿಗೆ ಆರಾಮ ಫ್ರೆಂಡ್ಸ್ಗಳು ಮಾತಾಡ್ಕೊಂಡು ಬೈಕರ್ ಬ್ರೋಸ್ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ ಹರಳೂರು ಜಂಕ್ಷನ್ ರೋಡ್ ಇವಾಗ ಸರ್ಜಾಪುರ ರೋಡ್ ಕನೆಕ್ಟ್ ಆಗ್ತಾ ಇದೆ. ಯಪ್ಪೋ ಸರ್ಜಾಪುರ ರೋಡ್ ಅನಿಸ್ತಾ ಇದೆ ನೋಡಿ ನಿಮಗೆ. ಮಣಿಪಾಲ್ ಹಾಸ್ಪಿಟಲ್ ಇನ್ನೇನು ಪಕ್ಕದಲ್ಲೇ ಇದೆ. ಎಷ್ಟು ಖಾಲಿ ಇದೆ ಅಂದರೆ ನನಗೆ ಗೊತ್ತಿಲ್ಲದಾಗೆ ನನ್ನ ಬೈಸೈಕಲ್ ಸ್ಪೀಡು 40. ಸೀರಿಯಸ್ಲಿ ಅಲ್ಲ, ಬಹಳ ಖುಷಿ ಆಗ್ತಿದೆ ಸೈಕಲ್ನ ಇವತ್ತು ಓಡಿಸೋದಕ್ಕೆ. ಹೌದು, ನಾನಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷ ಆಯಿತು ನೋಡಿ ಔಟರ್ ರಿಂಗ್ ರೋಡ್ ಮಾರತಹಳ್ಳಿ ಟು ಸಿಲ್ಕ್ ಜಂಕ್ಷನಲ್ಲಿರೋ ಮೆಟ್ರೋ ಕಟ್ಟಕ್ಕೆ ಶುರು ಮಾಡಿ. ಮೆಟ್ರೋ ಬೇಗ ಕಟ್ರೋ. 2025ನಲ್ಲಿ ಯೆಲ್ಲೋ ಲೈನ್ ಅಂದರೆ ಜಯನಗರ್ ಟು ಎಲೆಕ್ಟ್ರಾನಿಕ್ ಸಿಟಿ ಲೈನ್ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಬ್ಲೂ ಲೈನ್ 2026ನಲ್ಲಿ ಇನಾಗ್ರೇಟ್ ಮಾಡ್ತೀವಿ ಅಂತ ಕೂಡ ಹೇಳಿದರು. ಬ್ಲೂ ಲೈನ್ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿಲ್ಕ್ ಬೋರ್ಡ್ ಟು ಮಾರತಹಳ್ಳಿ ಜಂಕ್ಷನ್. ಐ ಥಿಂಕ್ ಈ ವರ್ಷ ಶುರು ಮಾಡ್ತಾರೆ ಅಂತ ಅನಿಸುತ್ತೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಅಲ್ಲೋಡು ನಮ್ಮ ಬಾಸು ನಮ್ಮ ಸೇಫ್ಟಿ ಚೆಕ್ ಮಾಡೋಕ್ಕೇ ಬಂದಾಗಿದೆ. ಈ ಫ್ಲೈಓವರ್ ಪಾಸ್ ಮಾಡಬೇಕಾದ್ರೆ ಎಷ್ಟೊಂದು ಜನಕ್ಕೆ ಅವ್ರ ಆಶೀರ್ವಾದಗಳನ್ನು ಹಂಚ್ತಾ ಅವ್ರ ಮನಸ್ಸಲ್ಲಿರೋ ಎಷ್ಟೊಂದು ಕೋರಿಕೆಗಳನ್ನು ಈಡೇರಿಸ್ತಾ ಎಷ್ಟು ವಿಜೃಂಭಣೆಯಾಗಿ ಗಂಭೀರವಾಗಿ ನಿಂತಾಗಿದೆ ಅಲ್ವಾ. ಜೈ ವೀರಾಂಜನೇಯ. ನೀನು ಹೇಳಿದ ಮಾತು ಅಕ್ಷರಶಃ ನಿಜ. ಈಗ 5 ವರ್ಷದ ಮುಂಚೆ ನಾನು ಆಫೀಸ್ಗೆ ಡೈಲಿ ಹೋಗ್ತಾ ಬರ್ತಾ ಆಂಜನೇಯ ಸ್ವಾಮಿ ನೆನೆಸ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದೆ. ನೋಡು, ಅದಕ್ಕೆ ನೀನು ನಂಗೆ ಸಿಕ್ಕಿದ್ಯಾ. ಸರಿ. ಶುರು ಹಿಂಗೆ ಗೊತ್ತಾ, ನಮ್ಮ ಸ್ಟಾರ್ಟಿಂಗ್ ಪಾಯಿಂಟಿಂದ ಈಗ ನಾವು ಆಲ್ಮೋಸ್ಟ್ 5 ಕಿಲೋಮೀಟರ್ ಕ್ರಾಸ್ ಮಾಡಿದ್ದೀವಿ. ಎಸ್, ಆ್ಯಂಡ್ ನಾವು ಇನ್ನೇನು ಸಿಲ್ಕ್ ಬೋರ್ಡ್ನ ರೀಚ್ ಆಗ್ತಾ ಇದ್ದೀವಿ. ಅಲ್ಲಿ ರೀಚ್ ಆದಮೇಲೆ ಒಂದು ಪಿಟ್ ಸ್ಟಾಪ್ ಮಾಡಿ ಒಂದು ವಾಟರ್ ಬ್ರೇಕ್ ತೊಗೊಳ್ಳೋಣ. ಖಂಡಿತ ತೊಗೊಳ್ಳೋಣ. ಆಲ್ಮೋಸ್ಟ್ ಸಿಲ್ಕ್ ಬೋರ್ಡ್ ಅಂದರೆ 70 ಕಿಲೋಮೀಟರ್ ನಮ್ದು ಕವರ್ ಆಗಿಬಿಡುತ್ತೆ. ಫ್ರೆಂಡ್ಸ್, ನೀವು ಇನ್ ಕೇಸ್ ಏನಾದ್ರು ಸೈಕ್ಲಿಂಗ್ ಮಾಡ್ತೀರಾ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಯಾವತ್ತೂ ಸ್ಟಾರ್ಟ್ ಮಾಡಿಬಿಡಿ. ಮನೆಯಿಂದ ಹೊರಕ್ಕಿಂತ ಮುಂಚೆನೇ ಎಗ್ಗೋ ಇಲ್ಲಾಂದರೆ ಬಾಳೆಹಣ್ಣು ಇಲ್ಲಾಂದರೆ ಬಾಯ್ಲ್ಡ್ ಪೊಟ್ಯಾಟೊನೋ ತಿಂದ್ಬಿಟ್ಟು ಸ್ಟಾರ್ಟ್ ಮಾಡಿ. ಸೈಕ್ಲಿಂಗಿಗೆ ಫ್ಯೂಯಲ್ ತುಂಬ ಇಂಪಾರ್ಟೆಂಟ್. ಆಬ್ವಿಯಸ್ಲಿ ಬೈಕಿಗೆ ಪೆಟ್ರೋಲ್ ಹೇಗೆ ಹಾಕ್ತೀರಾ, ಬಾಡಿಗೆ ಏನಾದ್ರು ಒಂದು ಫುಡ್ ಕೊಡಲೇಬೇಕಲ್ವ. ನೀವೇನಾದರೂ ಸೈಕ್ಲಿಂಗಲ್ಲಿ ಬಿಗಿನರ್ಸ್ ಆಗಿದ್ದರೆ ನೀರಿನ ಬಾಟ್ಲು ದಯವಿಟ್ಟು ಕ್ಯಾರಿ ಮಾಡಿ. ಬಾಡಿನ ಹೈಡ್ರೇಟ್ ಮಾಡಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಖಂಡಿತವಾಗಿಯೂ ನನಗಂತೂ ಈ HSR ಫ್ಲೈಓವರ್ 10 ವರ್ಷದಲ್ಲಿ ತಿಂದಿರೋ ಮೊಳಕೆ ಕಾಳೆಲ್ಲ ಅರ್ಗೆ ಹೋಯಿತು.
ಆ್ಯಂಡ್ ಒಂದು ಒಳ್ಳೆ ವಿಷಯ ಅಂದರೆ ನಮ್ಮನ್ನು ಯಾವ ಸಿಗ್ನಲಲ್ಲೂ ಸ್ಟಾಪ್ ಮಾಡೋಕ್ಕೂ ಯಾರು ಇಲ್ಲವೇ ಇಲ್ಲ ಇವತ್ತು. ಹೌದೌದು, ಇವತ್ತು ಎಲ್ರಿಗೂ ರಜಾ, ಆದರೆ ನಮಗೇನೆ ಜಾಸ್ತಿ ಮಜಾ. ಸೈಕಲಲ್ಲಿ ಇವತ್ತು ಬೈಕ್ಗಿಂತ ಜಾಸ್ತಿ ಸ್ಪೀಡ್ನಲ್ಲಿ ಬಂದಂಗೆ ಅನಿಸ್ತಾ ಇದೆ. ಬೈಕ್ನಲ್ಲಿ ಯೂಶ್ವಲಿ ಇಷ್ಟು ಜರ್ನಿ ನಾವು ಡೈಲಿ ಏನಾರ ಮಾಡಿದ್ದಿದ್ರೆ ಮಿನಿಮಮ್ 25 to 30 ಮಿನಿಟ್ಸ್ ನಾವು ತೊಗೋತಾ ಇದ್ವಿ. ಇವತ್ತು ನೋಡು, ಸೈಕಲ್ನಲ್ಲೇ ಆಲ್ಮೋಸ್ಟ್ ಅದಕ್ಕಿಂತ ಕಡಿಮೆ ಟೈಮಲ್ಲೇ ನಾವು ಸಿಲ್ಕ್ ಬೋರ್ಡ್ ಹತ್ರ ಬಂದಾಯಿತು. ಅಯ್ಯೋ 1 ನಿಮಿಷ ತಡಿ, ಇಲ್ಲೇನೋ ಬಂತು. ಅದು ಅಲ್ಲ, ಅದು ಮೋಸ್ಟ್ಲಿ ಖಾಲಿ ರೋಡಲ್ಲಿ ನಿನಗೆ ಹಾಯ್ ಹೇಳಕ್ಕೆ ಬಂದಿರಬೇಕು. ಅದೊಂದು ಕಡಿಮೆ ಆಗಿತ್ತು ನೋಡು. ನಿಂಗೆ ಗೊತ್ತಾ, HSR ಒನ್ ಆಫ್ ದ ಗ್ರೇಟೆಸ್ಟ್ ಸ್ಟಾರ್ಟಪ್ ಹಬ್ಸ್ ಆಗಿತ್ತು ಬೆಂಗಳೂರಿನಲ್ಲಿ. ಹಾಗೆ ಸಿಕ್ಕಾಬಡೆ ರಿಟೇಲ್ ಔಟ್ಲೆಟ್ ಶಾಪ್ಸ್ ಕೂಡ ಇದೆ. ರೀಸೆಂಟಾಗಿ 2026ನಲ್ಲಿ ವಿರಾಟ್ ಕೊಹ್ಲಿ ಅವ್ರದ್ದು ಕೂಡ ಒಂದು ಔಟ್ಲೆಟ್ ಓಪನ್ ಮಾಡಿದ್ದಾರೆ. ಸಿಕ್ಕಾಬಟ್ಟೆ ಹ್ಯಾಪ್ನಿಂಗ್ ಪ್ಲೇಸ್ ಅನಿಸುತ್ತೆ ಕೆಲವು ಟೈಮ್ HSR ಲೇಔಟ್. ಅಷ್ಟೇ ಅಲ್ಲ ಮಾರಾಯ, ಕಾಸ್ಟ್ಲಿ ಕೂಡ HSR. ಸೈಕ್ಲಿಂಗ್ ಮಾಡ್ತಾ ಮರ್ತೇ ಹೋಯಿತು. ಐ ಥಿಂಕ್ ನನಗೆ ವಾಟರ್ ಬೇಕೇ ಬೇಕು. ಸರಿ ತಡಿ, 1 ನಿಮಿಷ ಲೆಫ್ಟ್ ಹಾಕ್ಬಿಡ್ತೀನಿ. ಮೀನ್ ಮೈಲ್ ಎಷ್ಟು ದೂರ ಬಂದಿದ್ದೀವಿ ಅಂತ ಒಂದು ಚೆಕ್ ಮಾಡ್ಬಿಡೋಣ ಮೀಟ್ರ್ನಲ್ಲಿ. 7.5 kilometers. ವಾವ್, ಕಂಗ್ರ್ಯಾಚುಲೇಷನ್ಸ್ ಶ್ರೀ, ಯು ಡಿಡ್ ಅ ಗ್ರೇಟ್ ಜಾಬ್ ಸೋ ಫಾರ್. ವಿತ್ ದಿಸ್ ಮೈಲ್ ಸ್ಟೋನ್ ಅಚೀವ್ಮೆಂಟ್ ವಾಪಸ್ ಮನೆಗೆ ಹೋಗೋಣ ವಯಾ ಕೂಡ್ಲಿಗೇಟ್. ಐ ಥಿಂಕ್ ಇಟ್ ಆಲ್ಸೋ ಟೇಕ್ ಸೇಮ್ ಡಿಸ್ಟೆನ್ಸ್, 7.5 kilometer ಹೋಗ್ಬೇಕು. ಸೊ ಫಸ್ಟ್ ಟೈಮ್ ಸೈಕ್ಲಿಂಗ್ ಬೆಂಗಳೂರಿನಲ್ಲಿ, ಅದು ನನ್ನ ಜೊತೆ ಖಾಲಿ ರೋಡ್ನಲ್ಲಿ. ಹೇಗೆ ಅನಿಸ್ತು ನಿನಗೆ? ಹೇಗೆ ಅನಿಸ್ತು ಅಂತ ಒಂದು ಹಾಡಿನ ಮುಖಾಂತರ ಹೇಳ್ತೀನಿ. ಸ್ನೇಹದಿಂದ ಎಲ್ಲ ಚಂದ ಚಂದ, ನೀನೇ ಧನ್ಯವಾದ, ತುಂಬು ಹೃದಯದಿಂದ ಮನದೊಂದು ಮಧುರ ಮೈತ್ರಿ ಜೀವ ಪಡೆಯುತ್ತಿದೆ. ಪ್ರತಿಬಿಂಬವು ಪ್ರೇಮದ ಹೂವು ಮುಡಿಯುತ್ತಿದೆ. ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ, ನಿನ್ನೆ ಧನ್ಯವಾದ, ತುಂಬು ಹೃದಯದಿಂದ. ಚಂದ 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 ನನ್ನ ಹೆಂಡ್ತಿ, ನನ್ನಂತ ಗಂಡನಿಗೆ ಅವಳೆ ಆಸ್ತಿ. ತುಂಬ ಹೃದಯ ಧನ್ಯವಾದಗಳು. ಹಾಡನ್ನು ಮಾತ್ರ ತುಂಬ ಚೆನ್ನಾಗಿ ಹಾಡಿದೀಯಾ. ವಾಯ್ಸ್ ಇಷ್ಟು ಕ್ಯೂಟಾಗಿದೆ ಅಂತ ನನಗೆ ಗೊತ್ತಿರಲಿಲ್ಲ ಎಷ್ಟು ದಿನ. ಓಕೆ, ಇನ್ನೇನು ಮನೆ ಹತ್ರ ಬಂದಿರೋ ಆಗಿದೆ. ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನ ವ್ಯೂವರ್ಸ್ಗೆ ಹೇಳೋ ಆಸೆ. ನೀವೇನಾದರೂ ಪ್ರತಿದಿನ ಸೈಕ್ಲಿಂಗ್ 45 minutes to 1 hour ಏನಾರು ಮಾಡಿದ್ರೆ ಹೃದಯ ಸಂಬಂಧದ ಕಾಯಿಲೆಗಳಿಂದ ದೂರ ಇರ್ಬೋದು. ಎರಡನೇದು ಈಕೋ ಫ್ರೆಂಡ್ಲಿ ಕಮ್ಯೂಟ್, ಅಂದರೆ ನೀವು ವಿತೌಟ್ ಫ್ಯೂಯಲ್ ಕಾಸ್ಟ್ ಡೈಲಿ ಟ್ರಾವೆಲ್ ಮಾಡ್ಬೋದು. ನಿಮ್ಮ ಆಫೀಸ್ ಅಂಡರ್ 15 kilometers ಸರ್ಕಂಫರೆನ್ಸ್ ರೇಂಜಲ್ಲಿ ಏನಾಯಿದ್ದಾರೆ. ಮೂರನೇದು, ನಿಮ್ಮ ಕಾಲುಗಳಲ್ಲಿ ತುಂಬ ಶಕ್ತಿ ಬರುತ್ತೆ, ಹಾಗೆ ರೋಗ ನಿರೋಧಕ ಶಕ್ತಿ ಕೂಡ ಇಂಪ್ರೂವ್ ಆಗುತ್ತೆ ನಿಮ್ಮ ದೇಹದಲ್ಲಿ. ನಾಲ್ಕನೇದು, ನಾನು ಮಾಡ್ತಿರೋ ಪರ್ಪಸ್ ಮೇನ್ಲಿ ನಿಮ್ಮ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ಸೈಕ್ಲಿಂಗ್ ಈಸ್ ಒನ್ ಆಫ್ ದ ಬೆಸ್ಟ್. ಅದರಲ್ಲೂ ನೀವು ಓವರ್ ವೆಯ್ಟ್ ಆಗಿ ನಿಮಗೇನಾದ್ರೂ ನೀ ಇಂಜುರಿ ಆಗೋ ಚಾನ್ಸಸ್ ಇದ್ದರೆ ಐ ಥಿಂಕ್ ಸೈಕ್ಲಿಂಗ್ ಥ್ರೂ ನೀವು ವೆಯ್ಟ್ ಲಾಸ್ ಕೂಡ ಮಾಡ್ಕೋಬೋದು. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಸೈಕ್ಲಿಂಗ್ ಒಂಥರ ನಿಮ್ಗೆ ಸ್ಟ್ರೆಸ್ ಬಸ್ಟರ್ ಥರ. ನೀವೇನಾರ 1 hour ಸೈಕ್ಲಿಂಗ್ ಮಾಡಿದ್ರೆ ನಿಮ್ಮ ಮೂಡ್ ಎಲಿವೇಟ್ ಆಗುತ್ತೆ. ನಿಮ್ಮಲ್ಲಿ ಯಾರಿಗಾರ ಸೈಕ್ಲಿಂಗ್ ಮಾಡೋ ಆಸೆ ಇದ್ದರೆ ನನ್ನ ಜೊತೆ ದಯವಿಟ್ಟು ಕಾಮೆಂಟ್ ಮೂಲಕ ನನಗೆ ತಿಳಿಸಿ, ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡ್ತೀನಿ. ಹಾಗೆ ಒಂದು ಸೈಕ್ಲಿಂಗ್ ಕಮ್ಯುನಿಟಿ ಕೂಡ ಬೆಳೆಸೋಣ. ಥ್ಯಾಂಕ್ ಯು, ಧನ್ಯವಾದಗಳು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಗೊತ್ತಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ನ ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋ